ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಸ್ಕಿಂದ ಕೇಕ್ನ ಮಾಡಿ ತೋರಿಸ್ತಿದ್ದೀನಿ. ನಾವು ಇದಕ್ಕೆ ಯಾವುದೇ ಒಂದು ಮೈದಾ ಆಗಲಿ ಮೊಟ್ಟೆನ ಯೂಸ್ ಮಾಡ್ಕೊಳ್ಳೋದೆ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು. ಕೇಕ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋನ ನೋಡಿಕೊಂಡು ಟ್ರೈ ಮಾಡಿ. ರಸ್ಕು ತಿನ್ನದೇ ಇರುವವರು ಈ ಥರ ನಾವು ಕೇಕ್ನ ಮಾಡ್ಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ವಿಧಾನದಲ್ಲಿ ನೋಡ್ಕೊಂಡು ಟ್ರೈ ಮಾಡಿ. ತುಂಬಾ ಫ್ಲಫಿಯಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಾನು ಈ ರೀತಿ ಈಸಿಯಾಗಿರುವಂತಹ ಒಂದು ಕೇಕ್ನ ನಾನು ಮಾಡಿ ತೋರಿಸಿದ್ದೀನಿ. ನೀವು ಒಂದ್ಸತಿ ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಬೇಕ್ರಿ ಸ್ಟೈಲಲ್ಲಿ ನಾವು ಮಾಡ್ಕೊಳ್ಬೋದು. ನಾವು ಹೊರಗಡೆಯಿಂದ ಕೇಕು ಯಾವ ರೀತಿ ತಂದು ತಿಂತೀವೋ ಅದೇ ಟೇಸ್ಟ್ನ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ಕೆಲವೇ ಸಾಮಗ್ರಿಗಳಿಂದ ಈ ಕೇಕ್ನ ಮಾಡಿ ತೋರಿಸ್ತಿದ್ದೀನಿ. ನೀವು ಒಂದ್ಸತಿ ನೋಡಿಕೊಂಡು ಟ್ರೈ ಮಾಡಿ. ಮೊದಲು ನಾನಿಲ್ಲಿ ರಸ್ಕ್ಗಳನ್ನು ತಗೊಂಡಿದ್ದೀನಿ. ಒಂದು 8ರಿಂದ 10 ರಸ್ಕನ್ನ ತೊಗೊಂಡಿದ್ದೀನಿ. 1 ಪ್ಯಾಕ್ ಅಷ್ಟು ನಾನು ಗುಡ್ಡೆ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಮೊದಲು ಮಿಕ್ಸಿ ಜಾರಿಗೆ ನಾನು 3/4 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದು ಸಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸಕ್ಕರೆ ಪೌಡ್ರನ್ನ ಮಾಡಿಕೊಂಡು ನಾವು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಒಂದು 3/4 ಕಪ್ ಆಗೋಷ್ಟು ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದೇ ಜಾರಿಗೆ ನಾನು ರಸ್ಕನ್ನ ಈ ರೀತಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಮುರಿದ್ಬಿಟ್ಟು ನಾವು ಹಾಕ್ಕೊಂಡು ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನುಣ್ಣಗೆ ನಾವು ಪೌಡ್ರನ್ನ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕ್ರಿಸ್ಪಿ ಆಗಿರೋಂತಹ ರಸ್ಕುಗಳನ್ನು ನಾವು ಈ ರೀತಿ ಪೌಡ್ರನ್ನ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಫುಲ್ಲು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಿದ್ದೀನಿ. ಉಳಿದ ರಸ್ಕುಗಳನ್ನು ಸಹ ನಾವು ಹಾಕ್ಕೊಂಡು ಪೌಡ್ರನ್ನ ಮಾಡ್ಕೊಳ್ಬೇಕು. ಮನೆಯಲ್ಲಿ ರಸ್ಕು ಮತ್ತು ಬಿಸ್ಕೆಟ್ ಇದ್ದರೆ ಈ ರೀತಿ ನಾವು ಕೇಕ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ರಸ್ಕ್ನೆಲ್ಲ ಈ ರೀತಿ ಪೌಡ್ರ್ ಮಾಡಿಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಜಾರಿಗೆ 1 ಪ್ಯಾಕ್ ಅಷ್ಟು ಗುಡ್ಡೆ ಬಿಸ್ಕೆಟ್ನ ಹಾಕ್ಕೊಂಡಿದ್ದೀನಿ. ಒಂದು 8 ಬಿಸ್ಕೆಟ್ಗಳನ್ನ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನುಣ್ಣಗೆ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾವು ರಸ್ಕು ಪೌಡ್ರನೊಂದಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬಿಸ್ಕೆಟಿನ ಪೌಡ್ರನ್ನು ಕೂಡ. ನೋಡಿ, ಎರಡನ್ನೂ ಸಹ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಒಂದು ಸತಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಿಸ್ಕೆಟು ಮತ್ತು ರಸ್ಕಿನ ಪೌಡ್ರು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ಕೇಕ್ ಪ್ಯಾನಿಗೆ ಎಣ್ಣೆನ ಸವರ್ಕೊಳ್ಬೇಕು. ಬಟರ್ ಪೇಪರ್ನ ನಾನು ಹಾಕ್ಕೊಂಡು ಬಟರ್ ಪೇಪರ್ ಮೇಕು ನಾನು ಎಣ್ಣೆನ ಸವರ್ಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನಾವು ಕೇಕ್ ಪ್ಯಾನಿಗೆ ಎಣ್ಣೆನ ಸವರ್ಕೊಂಡು ಅದ್ರ ಮೇಲೆ ನಾವು ಮೈದಾ ಹಿಟ್ಟನ್ನ ಚೆಲ್ಕೊಂಡು ಇಟ್ಕೊಳ್ಬೇಕು. ನೋಡಿ, ನಾನಿಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬೌಲ್ ತೊಗೊಳೋಣ. ಬೌಲ್ಗೆ ನಾನು ಅರ್ಧ ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬದಲು ಬಟರ್ ಮತ್ತು ಇಲ್ಲಾಂದರೆ ತುಪ್ಪನಾರು ಯೂಸ್ ಮಾಡ್ಕೊಳ್ಬೋದು. ಈಗ ನಾನು 3/4 ಕಪ್ನಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಈಗ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ಈ ರೀತಿ ಬೀಟರ್ ಇದ್ದರೆ ನಾವು ಬೀಟರಲ್ಲೂ ಸಹ ಬೀಟ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಬ್ಲೆಂಡರ್ ಇದ್ದರೆ ಕೂಡ ನಾವು ಬ್ಲೆಂಡರಲ್ಲಿ ಈ ರೀತಿ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ನೋಡಿ, ಸಕ್ಕರೆ ಮತ್ತು ಎಣ್ಣೆನೆಲ್ಲ ನೀಟಾಗಿ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ಫುಲ್ ಕ್ರೀಮ್ ರೀತಿ ಬರಬೇಕು. ಅಲ್ಲಿವರೆಗೂ ನಾವು ಇದೇ ರೀತಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಒಂದು 5ರಿಂದ 8 ನಿಮಿಷಗಳ ಕಾಲ ನಾವು ಈ ರೀತಿ ಬ್ಲೆಂಡ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ. ಈಗ ನಾವು 1 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ನಾನು 3/4 ಕಪ್ನಷ್ಟು ಹಾಕ್ಕೊಳ್ತಿದ್ದೀನಿ. 1/4 ಕಪ್ನಷ್ಟು ನಾನು ಹಾಲನ್ನ ಹಂಗೆ ಇಟ್ಕೊಳ್ತಿದ್ದೀನಿ. ಬೇಕಿದ್ರೆ ನಾವು ಸ್ವಲ್ಪ ಗಟ್ಟಿ ಅಂದರೆ ನಾವು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಬೋದು. ಈಗ ಹಾಲು ಮತ್ತು ಸಕ್ಕರೆ ಇದರೊಂದಿಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, 1-2 ನಿಮಿಷ ಈ ರೀತಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಈಗ ನಾವು ಪೌಡ್ರ್ ಮಾಡ್ಕೊಂಡಿರುವಂತಹ ರಸ್ಕು ಮತ್ತು ಬಿಸ್ಕೆಟ್ ಪೌಡ್ರನ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಬೇಕು. ನೋಡಿ, ಒಂದು 5 ನಿಮಿಷ ನಾವು ಇದೇ ರೀತಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನೋಡಿ, ತುಂಬಾ ಈಸಿಯಾಗಿ ನಾವು ಈ ಕೇಕ್ನ ಮಾಡ್ಕೊಳ್ಬೋದು. ಈಗ ನಾನು ಆಫ್ ಮಾಡ್ಕೊಳ್ತಿದ್ದೀನಿ. ಸುತ್ತ ಇರೋದನ್ನೆಲ್ಲ ನೀಟಾಗಿ ನಾವು ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿನೆಲ್ಲ ನೀಟಾಗಿ ನಾವು ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊಳ್ಬೇಕು. ನೋಡಿ, ಒಂದು 5 ನಿಮಿಷ ನಾವು ಇದೇ ರೀತಿ ಬ್ಲೆಂಡ್ ಮಾಡ್ಕೊಳ್ಳೋದ್ರೆ ತುಂಬಾ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಬ್ಲೆಂಡ್ ಮಾಡ್ಕೊಂಡಾಗಿದೆ. 5 ನಿಮಿಷ ಆಗಿದೆ. ಈಗ ನಾನು ಆಫ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 4 ಡ್ರಾಪ್ಗಳು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ನಾನು ಹಾಕ್ಕೊಳ್ತಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿಂಗ್ ಸೋಡಾ ಬದಲು ಬೇಕಾದ್ರೆ ಈನೋ ಕೂಡ ನಾವು ಹಾಕ್ಕೊಳ್ಬೋದು. ಈಗ ಒಂದು ಸತಿ ನಾವು ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ 1 ನಿಮಿಷ ನಾವು ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು, ಕೇಕ್ ಬ್ಯಾಟರು ರೆಡಿ ಆಗುತ್ತೆ. ನೋಡಿ, ಅದಕ್ಕೆ ನಾವು ಮಾಡ್ಕೊಳ್ಬೇಕು.
ಈಗ ನಾನು ಆಫ್ ಮಾಡ್ಕೊಳ್ತಿದ್ದೀನಿ. ನೋಡಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಯಾವ ರೀತಿ ಇರಬೇಕು ಅಂದರೆ ನೋಡಿ ಇಷ್ಟಿದ್ರೆ ಸಾಕು. ತೀರಾ ಗಟ್ಟಿನೂ ಮಾಡ್ಕೋಬಾರ್ದು, ತೀರಾ ತೆಳುನೂ ಮಾಡ್ಕೋಬಾರ್ದು. ಇಷ್ಟು ಇದ್ರೆ ಸಾಕು. ಈಗ ನಾನು ಇದಕ್ಕೆ ಟೂಟಿ ಫ್ರೂಟಿನ ಹಾಕ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈಗ ನಾವು ಮಿಕ್ಸ್ ಮಾಡಿಕೊಂಡು ಕೇಕ್ ಪ್ಯಾನಿಗೆ ಹಾಕ್ಕೊಳ್ಳೋಣ. ಎಣ್ಣೆ ಸವರಿರುವಂತಹ ಕೇಕ್ ಪ್ಯಾನಿಗೆ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ ತುಂಬಾ ಈಸಿಯಾಗಿ ನಾವು ರಸ್ಕ್ ಇದ್ರೆ ಸಾಕು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ನೋಡಿ ಈಗ ಒಂದು ಸತಿ ನೀಟಾಗೆಲ್ಲ ಹಾಕ್ಕೊಂಡು ಒಂದೆರಡು ಸತಿ ಈ ರೀತಿ ಮಾಡ್ಕೊಳ್ಳೋಣ. ಕೇಕ್ ಮೇಲೆ ಬೇಕಾದರೆ ನಾವು ಡೆಕೋರೇಷನ್ಗೆ ಸ್ವಲ್ಪ ಕೋಕೋನಟ್ ಪೌಡ್ರನ್ನ ಹಾಕ್ಕೊಳ್ಬೋದು. ನಾನು ಈ ರೀತಿ ಉದುರಿಸ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ನಾವು ಹಾಗೆ ಮಾಡ್ಕೊಳ್ಬೋದು. ಮೇಲ್ಗಡೆ ನಾನು ಟೂಟಿ ಫ್ರೂಟಿನೂ ಕೂಡ ಹಾಕ್ಕೊಳ್ತಿದ್ದೀನಿ. ಈ ರೀತಿ ನಾವು ಡೆಕೋರೇಷನ್ ಮಾಡಿಕೊಂಡು ಮಾಡೋದ್ರಿಂದ ಮಕ್ಕಳಂತೂ ತುಂಬಾ ಖುಷಿ ಪಡ್ಕೊಂಡು ತಿಂತಾರೆ. ನೋಡಿ ಈ ರೀತಿ ನಾನು ಟೂಟಿ ಫ್ರೂಟಿನ ಹಾಕ್ಕೊಂಡು ಈಗ ನಾವು ಬೇಯೋದಕ್ಕೆ ಇಟ್ಕೊಳ್ಳೋಣ. ಕುಕ್ಕರ್ಗೆ ನಾನು ಪುಡಿ ಉಪ್ಪು ಹಾಕಿ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾನು ಕುಕ್ಕರ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಆ ನಂತರ ನಾವು ಕುಕ್ಕರ್ ಬಿಸಿ ಆದ ನಂತರ ನಾವು ಕೇಕ್ನ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಕೇಕ್ ಪ್ಯಾನ್ನ ನಾನು ಇಟ್ಕೊಳ್ತಿದ್ದೀನಿ. ನಾವು ಈಗ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಗ್ಯಾಸ್ಕೆಟ್ ಹಾಕ್ಬಿಟ್ಟು ನಾವು ವಿಷಲ್ ಹಾಕಬಾರ್ದು. ಹಾಗೆಯೇ ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು 35ರಿಂದ 45 ನಿಮಿಷದವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಕಡ್ಡಿ ನಾವು ಚುಚ್ಚಿ ನೋಡಿದರೆ ಈ ರೀತಿ ಸ್ವಲ್ಪನೂ ಅದು ನೀರು ರೀತಿ ಬರಬಾರ್ದು. ಈ ರೀತಿ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಈಗ ನಾನು ಒಂದು ಸೈಡಿಗೆ ಕೆಳಗೆ ತೆಗೆದಿಟ್ಕೊಳ್ತಿದ್ದೀನಿ. ಈಗ ನಾವು ಅದು ಫುಲ್ ತಣ್ಣಗಾಗೋಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಆದ ನಂತರ ನೋಡಿ ಕೇಕು ತಣ್ಣಗಾಗಿದೆ. ಒಂದು ಪ್ಲೇಟಿಗೆ ನಾನು ತೆಗೆದುಕೊಳ್ತಿದ್ದೀನಿ. ನೋಡಿ ಈ ರೀತಿ ಉಲ್ಟಾ ಮಾಡಿ ಈಗ ನಾವು ಕೇಕ್ ಪ್ಯಾನ್ನ ತೆಗಿಯೋಣ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ಕೇಕು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಮುಟ್ಟಿದ್ರೆ ಗೊತ್ತಾಗುತ್ತೆ ಫುಲ್ಲು ಬನ್ನು ರೀತಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ರಸ್ಕ್ ಮತ್ತು ಬಿಸ್ಕೆಟಿಂದ ಮಾಡಿರುವಂತಹ ಕೇಕು ರೆಡಿಯಾಗಿದೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಬೇಕಾದರೆ ಸೈಡು ಕೂಡ ನಾವು ನೀಟಾಗಿ ಕಟ್ ಮಾಡಿಕೊಂಡು ಆ ನಂತರ ಕೂಡ ನಾವು ಕಟ್ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ಕೇಕು ಯಾವ ರೀತಿ ಬಂದಿದೆ ಅಂತ ತೆಗೆದುಬಿಟ್ಟು ತೋರಿಸ್ತಿದ್ದೀನಿ. ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಬೇಕ್ರಿಯಲ್ಲಿ ನಾವು ಯಾವ ರೀತಿ ತಂದು ತಿಂತೀವೋ ಕೇಕ್ನ ಅದೇ ರೀತಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೋಡಿ ಕೇಕು ತುಂಬಾ ಸಾಫ್ಟಾಗಿ ತುಂಬಾ ಸ್ಪಾಂಜಿಯಾಗಿ ಬಂದಿದೆ. ಮತ್ತು ನಾವು ಯಾವುದೇ ಒಂದು ಬರ್ತ್ಡೇ ಪಾರ್ಟಿಗಳಲ್ಲಿ ಈ ರೀತಿ ನಾವು ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.